ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಬಿಸಿಲು ಜಾಸ್ತಿ, ಮನೇಲಿ ಆದಷ್ಟು ಮಕ್ಕಳನ್ನ ದೊಡ್ಡವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಮೂಮೆಂಟ್ನಲ್ಲಿ ಹೇಳೋ ಅಂಥ ಗಾದೆ ಇದು. ಎಷ್ಟೋ ಜನಕ್ಕೆ ಮಾತಾಡೋ ಬರದಲ್ಲಿ ಗಾದೆ ಹೇಳ್ಬಿಡ್ತೀವಿ, ಆದರೆ ಅದೇ ಗಾದೆನ ಯಾರಾದರೂ ಕೇಳಿದರೆ ಗೊತ್ತಿದ್ರೂ ಅದನ್ನ ನಮ್ಮ ಕೈಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಹೇಳಕ್ಕೆ ಹೊರಟಿರೋ ಮೊದಲನೇ ಗಾದೆ ಯಾವುದು ಅಂದರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋದಿಲ್ಲ. ಸೊ ಆಸೆ ಅನ್ನೋದು ಯಾರನ್ನೂ ಬಿಡಲ್ಲ. ಆಸೆ ಬುರುಕುತನ ಅನ್ನೋದು ತುಂಬ ಜನರಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ಕಂಡಿದ್ದೆಲ್ಲ, ಇಷ್ಟಪಟ್ಟಿದ್ದೆಲ್ಲ ಬೇಕು ಅನಿಸುತ್ತೆ. ಅದ್ರ ಜೊತೆಗೆ ಬೇರೆಯವ್ರು ಸಂಪಾದನೆ ಮಾಡಿದ ದುಡ್ಡಿಂದ ಸುಖ ಪಡೋರೇ ಜಾಸ್ತಿ. ಆಮೇಲೆ ಬೇರೆ ಎಲ್ಲರಿಗಿಂತ ಮೇಲಿರಬೇಕು ಎಲ್ಲ ರೀತಿಯಲ್ಲೂ ಅಂತ ಆಸೆ ಪಟ್ಟು ತಪ್ಪು ದಾರಿಯಲ್ಲಿ ಸಂಪಾದನೆ ಮಾಡೋದಕ್ಕೆ ಹೋಗಿ ಆ ತಪ್ಪು ಕೆಲಸ ಮುಂದೆ ನಮ್ಮ ಮಾನ ಮರ್ಯಾದೆಗೆ ಧಕ್ಕೆ ಆಗ್ಬೋದು ಅನ್ನೋ ಅರಿವೇ ಇಲ್ಲದೆ ತಪ್ಪು ಮಾಡ್ತಾರೆ. ಆ ತಪ್ಪು ಗೊತ್ತಾಗಿ ಮಾನ ಅನ್ನೋದು ಹೋದ್ಮೇಲೆ ಏನು ಕೊಟ್ಟರು, ಎಷ್ಟು ಕೊಟ್ಟರು ತರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಗೈಸ್? ಅದಕ್ಕೆ ಹೇಳಿರೋದು ಈ ಗಾದೆ ಎರಡೇ ಸಾಲಾದರೂ ಎಷ್ಟೊಂದು ಅರ್ಥ ಇದೆ ಅಲ್ವಾ? ಸೊ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇದೇ ರೀತಿ ಗಾದೆಗಳನ್ನ, ಅರ್ಥಗಳನ್ನ ನಾನು ಹೇಳಬೇಕು ಅಂತಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಗೈಸ್. Yeah.